ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ರವಿ ಕೆಆರ್, ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಕಿಡ್ನಿ ತಜ್ಞರ ಕೆಲಸ ಮಾಡ್ತಿದ್ದೇನೆ. ಇವತ್ತು ನಾವು ಹೀಮೋಡಯಾಲಿಸಿಸ್ ವಿಧಾನದಲ್ಲಿ ಹೇಗೆ ರಕ್ತನ ದೇಹದಿಂದ ಹೊರಗಡೆ ಬಂದು ಫಿಲ್ಟರ್ ಮಾಡಿ ವಾಪಸ್ ಕಳಿಸ್ತಾರೆ, ಅದಕ್ಕೆ ಯಾವ ರೀತಿ ನಾವು ಡಯಾಲಿಸಿಸ್ ಕೆಥೆಟರ್ ಹಾಕ್ತೀವಿ ಅಥವಾ ಯಾವ ರೀತಿ ನಾವು ಫಿಸ್ಟುಲಾವನ್ನು ನೋಡ್ತೀವಿ ಅಥವಾ ಅದ್ರ ಕ್ರಿಯೇಷನ್ ಹೇಗೆ ಮಾಡ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಅಂತ. ಸೊ ಮುಖ್ಯವಾಗಿ ಕಿಡ್ನಿ ಫೇಲ್ಯೂರ್ ಅಂತ ಗೊತ್ತಾದಾಗ ಅದಕ್ಕೆ ಇರುವಂಥ ಒಂದು ಹೀಮೋಡಯಾಲಿಸಿಸ್ ಟ್ರೀಟ್ಮೆಂಟ್ ಅಂತ ಏನಿರುತ್ತೆ, ಅದರಲ್ಲಿ ದೇಹದಿಂದ ರಕ್ತ ಹೊರಗಡೆ ಬಂದು ಒಂದು ಫಿಲ್ಟರ್ ಮುಖಾಂತರ ಅದು ಪಾಸ್ ಆಗುತ್ತೆ. ಸೊ ಡಯಾಲಿಸರ್ ಫಿಲ್ಟರಿಂದ ಅದು ಪ್ಯೂರಿಫಿಕೇಶನ್ ಆಗಿ ದೇಹಕ್ಕೆ ವಾಪಸ್ಸು ಬ್ಲಡ್ ಹೋಗುತ್ತೆ. ಸೊ ಯಾವ ಪೊಸಿಷನ್ ಆಫ್ ದಿ ಬಾಡಿಯಿಂದ ಅದು ಹೊರಗಡೆ ಬರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಇದಕ್ಕೆ ನಾವು ಹೀಮೋಡಯಾಲಿಸಿಸ್ ಆಕ್ಸಸ್ ಅಂತ ನಾವು ಕರಿತೀವಿ. ಸೊ ಹೀಮೋಡಯಾಲಿಸಿಸ್ ಆಕ್ಸಸ್ ಎರಡು ರೀತಿ ಇರುತ್ತೆ. ಒಂದು ಟೆಂಪರರಿ ಕೆಥೆಟರ್ಗಳು, ಅಂದರೆ ಸ್ವಲ್ಪ ದಿವಸ ಇಟ್ಕೊಂಡು ಮತ್ತೆ ಆಮೇಲೆ ಅದನ್ನ ರಿಮೂವ್ ಮಾಡ್ಕೊಳ್ಬೋದು. ಎರಡನೇದು ಪರ್ಮನೆಂಟ್ ವಿಧಾನಗಳು. ಟೆಂಪರರಿ ಕೆಥೆಟರ್ಸ್ ಅಥವಾ ಹೀಮೋಡಯಾಲಿಸಿಸ್ ವಿಧಾನದಲ್ಲಿ ಹೇಗಿರುತ್ತೆ ಅಂತಂದ್ರೆ, ನಾವು ನಮ್ಮ ರಕ್ತನಾಳದಲ್ಲಿ ಒಂದು ಕೃತಕವಾದ ಒಂದು ಟ್ಯೂಬ್ನ ಅಳವಡಿಸ್ತೇವೆ. ಅದಕ್ಕೆ ನಾವು ಹೀಮೋಡಯಾಲಿಸಿಸ್ ಕೆಥೆಟರ್ ಅಂತ ಕರಿತೇವೆ. ಸೊ ಈ ಹೀಮೋಡಯಾಲಿಸಿಸ್ ಕೆಥೆಟರ್ ನಮ್ಮ ದೇಹದ ಮುಖ್ಯವಾದ ಒಂದು ರಕ್ತನಾಳಗಳು, ಅಂದ್ರೆ ವೇನ್ಸ್ ಅಂತ ನಾವೇನು ಹೇಳ್ತೇವೆ, ಅದು ಮಾಡ್ತೀವಿ. ಅದು ಮುಖ್ಯವಾಗಿ ಕತ್ತಿನಲ್ಲಿ ಹಾಕ್ಬೋದು, ನಮ್ಮ ಶೋಲ್ಡರ್ ಬೋನಿನ ಕೆಳಗಡೆ ಹಾಕ್ಬೋದು, ಹಾಗೆ ನಮ್ಮ ತೊಡೆಯ ಭಾಗದಲ್ಲಿ ಫೀಮೋರಲ್ ವೇನ್ ಅಂತ ಕರಿತೇವೆ, ಅದರಲ್ಲಿ ಹಾಕ್ಬೋದು. ಸೊ ಹೀಗೆ 6-7 ಜಾಗಗಳಿದೆ ಈ ರಕ್ತನಾಳಕ್ಕೆ ಟ್ಯೂಬ್ ಹಾಕುವಂಥದ್ದು. ಇದನ್ನ ನಾವು ಲೋಕಲ್ ಅನೆಸ್ಥಿಷಿಯಾದಲ್ಲಿ ನಾವು ಹಾಕ್ತೇವೆ, ಅಂದ್ರೆ ಆ ಜಾಗನ ಮಾತ್ರ ಮರುಗಟ್ಟುಕೊಳ್ಳೋಕೆ ಲೋಕಲ್ ಅನೆಸ್ಥಿಷಿಯಾ ಕೊಟ್ಬಿಟ್ಟು ಮಾಡ್ತೇವೆ. ಇದನ್ನು ಒಂದು ಅಲ್ಟ್ರಾಸೌಂಡ್ ಮೆಥಡ್, ಅಂದ್ರೆ ನಾವು ಸ್ಕ್ಯಾನಿಂಗ್ ಮಾಡ್ಕೊಂತ ಆ ರಕ್ತನಾಳ ಎಕ್ಸಾಕ್ಟ್ ಆಗಿ ಯಾವ ಜಾಗದಲ್ಲಿದೆ ಅಂತ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ರಕ್ತನಾಳಕ್ಕೆ ಆ ಡಯಾಲಿಸಿಸ್ ಟ್ಯೂಬ್ನ ಅಳವಡಿಸ್ತೇವೆ. ಸೊ ಆ ಡಯಾಲಿಸಿಸ್ ಟ್ಯೂಬ್ ಅಳವಡಿಸೋದ್ರಿಂದ ಅದರಿಂದ ದೇಹದಲ್ಲಿಂದ ರಕ್ತ ಹೊರಗಡೆ ಬಂದು ವಾಪಸ್ ಫಿಲ್ಟರ್ ಆಗಿ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ. ಸೊ ಇದರಲ್ಲಿ 2 ರೀತಿ ಟ್ಯೂಬ್ ಇರುತ್ತೆ. ಒಂದು ಟೆಂಪರರಿ ಟ್ಯೂಬ್, ಅಂದ್ರೆ ಸ್ವಲ್ಪ ದಿವಸ ಮಾಡಿ ಯೂಸ್ ಮಾಡಿ ಆಮೇಲೆ ತೆಗೆಯುವಂಥದ್ದು, ಇದಕ್ಕೆ ಟೆಂಪರರಿ ಡಯಾಲಿಸಿಸ್ ಕೆಥೆಟರ್ ಅಂತೀವಿ. ಹಾಗೆ ಕೆಲವರು ಲಾಂಗ್ ಸ್ಟ್ಯಾಂಡಿಂಗ್ ಡಯಾಲಿಸಿಸ್ ಕೆಥೆಟರ್ ಕೂಡ ಇಟ್ಕೊಳ್ತಾರೆ, ಅಂದ್ರೆ 6 months 1 year ಕೂಡ ಈ ಕೆಥೆಟರ್ ಇಟ್ಕೋಬಹುದು. ಇದಕ್ಕೆ ನಾವು ಟನಲ್ಡ್ ಡಯಾಲಿಸಿಸ್ ಕೆಥೆಟರ್ ಅಂತ ಕರಿತೇವೆ ಅಥವಾ ಪರಮ್ ಕ್ಯಾತ್ ಅಂತ ಕರಿತೇವೆ. ಸೊ ಪರಮ್ ಕ್ಯಾತ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಈ ಟೆಂಪರರಿ ಕೆಥೆಟರ್ ಸ್ವಲ್ಪ ಚರ್ಮದ ಕೆಳ ಭಾಗದಲ್ಲಿ ಟನಲ್ನ ನಾವು ಕ್ರಿಯೇಟ್ ಮಾಡ್ತೇವೆ. ಅಂದ್ರೆ ಡಯಾಲಿಸಿಸ್ ಟ್ಯೂಬ್ ಎಂಟರ್ ಆಗಿರೋದ್ರಿಂದ ಆ ಒಂದು ರಕ್ತನಾಳಕ್ಕೆ ಎಂಟರ್ ಆಗೋ ಜಾಗದಲ್ಲಿ ಬಿಲೋ ದ ಸ್ಕಿನ್ ಹೋಗುತ್ತೆ, ಅದಕ್ಕೆ ನಾವು ಸಬ್ಕ್ಯೂಟೇನಿಯಸ್ ಟನಲ್ ಅಂತ ಕರಿತೇವೆ. ಆ ಸಬ್ಕ್ಯೂಟೇನಿಯಸ್ ಟನಲ್ ಒಳಗಡೆ ಹೋಗಿ ರಕ್ತನಾಳಕ್ಕೆ ಎಂಟ್ರಿ ಆಗುತ್ತೆ. ಈ ತರ ಒಂದು ಅಳವಡಿಸುವಂತ ಕೆಥೆಟರ್ ನಾವು ಪರಮ್ ಕ್ಯಾತ್ ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಲಿಸಿಸ್ ಕೆಥೆಟರ್ ಅಂತ ಕರಿತೇವೆ. ಇದು ನಾವು ಯೂಸ್ ಮಾಡುವಂತ ಒಂದು ಟೆಂಪರರಿ ಡಯಾಲಿಸಿಸ್ ಕೆಥೆಟರ್ಸ್. ಹಾಗೆ ಮುಂದೆ ಪರ್ಮನೆಂಟ್ ಡಯಾಲಿಸಿಸ್ ಬೇಕು ಅಂತ ನಾವು ಯೋಚನೆ ಮಾಡಿದಲ್ಲಿ ನಮ್ಮ ರಕ್ತನಾಳಗಳನ್ನೇ ನಾವು ರೆಡಿ ಮಾಡುವಂತ ಒಂದು ವಿಧಾನ ಇದೆ. ಅದಕ್ಕೆ ನಾವು AV ಫಿಸ್ಟುಲಾ ಅಂತ ಕರಿತೀವಿ ಅಥವಾ ಆರ್ಟಿರಿಯೋವೀನಸ್ ಫಿಸ್ಟುಲಾ ಅಂತ. ಸೊ ಆರ್ಟಿರಿಯೋವೀನಸ್ ಫಿಸ್ಟುಲಾ ಅಂದ್ರೆ ಏನು? ಈ ಆರ್ಟಿರಿಯೋವೀನಸ್ ಫಿಸ್ಟುಲಾ ಅನ್ನೋದು ನಮ್ಮ ದೇಹದಲ್ಲಿರುವಂತಹ ಒಂದು ರಕ್ತನಾಳಗಳನ್ನು, ನಮ್ಮ ಆರ್ಟ್ರಿ ಮತ್ತೆ ವೇನ್ ಅನ್ನೋದನ್ನ ಒಂದು ಸಣ್ಣ ಮೈನರ್ ಆಪರೇಷನ್ ಮುಖಾಂತರ, ಅದು ಕೂಡ ಲೋಕಲ್ ಅನೆಸ್ಥಿಷಿಯಾದಲ್ಲಿ ಮಾಡ್ತೇವೆ. ಇದು ನಮ್ಮ ವ್ಯಾಸ್ಕ್ಯುಲರ್ ಸರ್ಜನ್ಸು, ಕೆಲವು ಟೈಮ್ ನೆಫ್ರಾಲಜಿಸ್ಟ್ ಕೂಡ ಈ ಆಸ್ಕ್ಯುಲರ್ ಫಿಸ್ಟುಲಾ, AV ಫಿಸ್ಟುಲಾ ಅಂತ ನಾವು ಏನ್ ಕರಿತೇವೆ, ಅದನ್ನ ಒಂದು ಮೈನರ್ ಸರ್ಜರಿ ಮುಖಾಂತರ ಆ ರಕ್ತನಾಳಗಳನ್ನ ಜೋಡಣೆ ಮಾಡ್ತಾರೆ. ಸೊ ಈ AV ಫಿಸ್ಟುಲಾ ಅನ್ನೋದ್ರಲ್ಲಿ ನಮ್ಮ ದೇಹದಲ್ಲಿ ಇರುವಂತಹ ಒಂದು ರಕ್ತನಾಳಗಳನ್ನ ಜೋಡಿಸಿ ಅದರಲ್ಲಿ ರಕ್ತ ಸಂಚಲನೆ ಹೆಚ್ಚು ಮಾಡ್ತಾರೆ, ಆ ವೇನ್ ನಲ್ಲಿ ರಕ್ತ ಸಂಚಲನೆ ಹೆಚ್ಚು ಮಾಡ್ತಾರೆ. ಅದು ಮೆಚೂರ್ ಆಗ್ಲಿಕ್ಕೆ ಕನಿಷ್ಠ 4 ರಿಂದ 6 ವಾರ ಬೇಕಾಗುತ್ತೆ. ಸೊ ಇದಕ್ಕೆ ನಾವು ಆರ್ಟಿರಿಯೋವೀನಸ್ ಫಿಸ್ಟುಲಾ ಅಂತ ಕರಿತೇವೆ. 4 ರಿಂದ 6 ವಾರದ ನಂತರ ನಾವು ಅದು ಆರ್ಟಿರಿಯೋವೀನಸ್ ಫಿಸ್ಟುಲಾನ ನಾವು ಯೂಸ್ ಮಾಡ್ಕೊಳ್ಬಹುದು. ಹೀಗೆ ಆರ್ಟಿರಿಯೋವೀನಸ್ ಫಿಸ್ಟುಲಾ ಮೆಚೂರ್ ಆಗ್ಲಿಕ್ಕೆ ಕನಿಷ್ಠ 4 ರಿಂದ 6 ವಾರ ಬೇಕಾಗುತ್ತೆ. ಹಾಗೆ ಇನ್ನೊಂದು ಮೆಥಡ್ ಆಫ್ ಫಿಸ್ಟುಲಾ ಅಂತಂದ್ರೆ ಅದಕ್ಕೆ ನಾವು ಆರ್ಟಿರಿಯೋವೀನಸ್ ಗ್ರಾಫ್ಟ್ ಅಂತ ಕರಿತೇವೆ. ಬಹಳಷ್ಟು ಜನಕ್ಕೆ ರಕ್ತನಾಳಗಳು ಬಹಳ ಸಣ್ಣದಾಗಿರುತ್ತೆ. ಸೊ ಆರ್ಟಿರಿಯೋವೀನಸ್ ಫಿಸ್ಟುಲಾ ಮಾಡಿದ್ರೆ ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ನಾವು ಅದಕ್ಕೆ ಕೃತಕವಾದ ಒಂದು ರಕ್ತನಾಳಗಳನ್ನ ನಾವು ಕೂಡ ಅದಕ್ಕೆ ಅಳವಡಿಸ್ಬೋದು. ಅದರಿಂದ ನಾವು ದೇಹಕ್ಕೆ ಡಯಾಲಿಸಿಸ್ ಬೇಕಾಗುವಂತ ರಕ್ತವನ್ನ ದೇಹಕ್ಕೆ ಹೊರಗಡೆ ತಗೊಳ್ಬಹುದು. ಅದಕ್ಕೆ ನಾವು AV ಗ್ರಾಫ್ಟ್ ಅಥವಾ ಆರ್ಟಿರಿಯೋವೀನಸ್ ಗ್ರಾಫ್ಟ್ ಅಂತ ಕರಿತೀವಿ. ಸೊ ಹೀಗೆ ನಾವು ಡಯಾಲಿಸಿಸ್ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ಯೂಸ್ ಮಾಡುವಂತ
ರಕ್ತನಾಳಕ್ಕೆ ಹಾಕಿ ಹೋಗುವಂಥ ಟ್ಯೂಬ್ನ ಹಾಗೆ ಎ ವಿ ಫಿಸ್ಟುಲಾ ಹಾಗೂ ಎ ವಿ ಗ್ರಾಫ್ಟ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇದೆಲ್ಲ ಏನು ಅಂತಂದ್ರೆ ನೀವು ನಿಮ್ಮ ಕಿಡ್ನಿ ತಜ್ಞರ ಒಂದು ಸೂಕ್ತ ಸಲಹೆ ಮೇರೆಗೆ ಮಾಡಿಸ್ಕೊಳ್ಳೋದ್ರಿಂದ ಈ ಒಂದು ಡಯಾಲಿಸಿಸ್ ಪ್ರಕ್ರಿಯೆಯಲ್ಲಿ ನಿಮಗೆ ಸೂಕ್ತವಾಗಿ ಅದು ಬಹಳಷ್ಟು ನಿಮಗೆ ಅಡ್ವಾಂಟೇಜ್ ಆಗಿ ನೋಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಡಯಾಲಿಸಿಸ್ ಮಾಡೋಕೆ ಬೇಕಾಗುವಂತ ಎ ವಿ ಫಿಸ್ಟುಲಾ ಹಾಗೂ ಎ ವಿ ಗ್ರಾಫ್ಟ್ ಬಗ್ಗೆ ನೀವು ಪರ್ಮ್ ಕ್ಯಾತ್ ಬಗ್ಗೆ ನೀವು ತಿಳ್ಕೊಂಡ್ರಿ. ಈ ವಿಚಾರವಾಗಿ ನಿಮಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ ನೀವೊಂದು ಮೆಸೇಜ್ ಬಾಕ್ಸ್ ಅಲ್ಲಿ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ಹೆಚ್ಚಿನ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಈ ವಿಡಿಯೋ ಪಂಚ್ಲೈನ್ ಏನಂತ ಸ್ನೇಹಿತರೆ, ನಾವು ಕಿಡ್ನಿ ಪೇಷಂಟ್ಗೆ ಬಳಸುವಂತಹ ಒಂದು ಎ ವಿ ಫಿಸ್ಟುಲಾ, ಎ ವಿ ಗ್ರಾಫ್ಟ್ ಅಥವಾ ಟೆನಲ್ ಕೆಥೆಟರ್ ಅಥವಾ ಟೆಂಪರರಿ ಕೆಥೆಟರ್ ಅಂತ ಏನಿರ್ತದೆ, ನಮ್ಮ ಡಯಾಲಿಸಿಸ್ ಪೇಷಂಟ್ಗೆ ಇರುವಂಥ ಒಂದು ಜೀವ ರೇಖೆ ಅದು. ಸೊ ಇದನ್ನ ಚೆನ್ನಾಗಿ ಮಾಡಿಸ್ಕೊಳ್ಳೋದ್ರಿಂದ, ಕಾಪಾಡ್ಕೊಳ್ಳೋದ್ರಿಂದ ಡಯಾಲಿಸಿಸ್ ಪೇಷಂಟು ತುಂಬ ಆರೋಗ್ಯವಾಗಿರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಕಿಡ್ನಿಯ ಚಿಕಿತ್ಸೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.